ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಈಗಾಗಲೇ ಕಾಂತರಾಜ್ ಅವರು ನಿಂತು ನೀರಲ್ಲಿ ಕಲ್ಲೆಸೆದು ತರಂಗಗಳನ್ನ ಎಬ್ಬಿಸಿದಾಗ ಜೊತೆಗೆ ಜಯಪ್ರಕಾಶ್ ಹೆಗಡೆಯವರು ಅದಕ್ಕೆ ಮತ್ತಷ್ಟು ವೈಜ್ಞಾನಿಕತೆ ತರುವ ಮೂಲಕ ಇದು ವೈಜ್ಞಾನಿಕವಾಗಿದೆ ರಿಪೋರ್ಟು. ಈ ರಿಪೋರ್ಟ್ ಆದ ಮೇಲೆ ನಾವು ಮೀಸಲಾತಿಯನ್ನು ಫಿಕ್ಸ್ ಮಾಡ್ತಾಯಿದ್ದೀವಿ OBC ಅವ್ರಿಗೆ, ಹಿಂದುಳಿದವ್ರಿಗೆ. ಈಗಾಗಲೇ SC STಗೆ ನಿರ್ಧಾರಿತ ಆಗಿದೆ, ಅದು ಹೆಚ್ಚು ಕಡಿಮೆ ಏನಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ವಿಶೇಷವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಒಪ್ತಾ ಇಲ್ಲ. ಇದು ವೈಜ್ಞಾನಿಕವಾಗಿಲ್ಲ, ಪ್ರತಿ ಮನೆಗೂ ಬಂದಿಲ್ಲ, ಇದಾಗಿಲ್ಲ, ಇದು ಆಗಬೇಕು, ಇನ್ನೊಂದು 6 ತಿಂಗಳು ಓದಿ ಕಷ್ಟ ಅಲ್ಲ, ಇನ್ನೊಮ್ಮೆ ಈ ರೀಸರ್ವೆ ಆಗಲಿ ಅಂತ ಅವರು ಬೇಡಿಕೆ ಇಡ್ತಾ ಇದ್ದಾರೆ. ಅದು ದಿನಕ್ಕೆ ಹೆಚ್ಚಾಗ್ತಾ ಹೋಗುವ ಸಾಧ್ಯತೆಗಳೆಲ್ಲ ಇದ್ದಾವೆ. ರಾಜ್ಯದಲ್ಲಿ ಶಾಂತಿಯುತವಾಗಿ ನಡೆದಂಥ ಸರ್ಕಾರ ಒಂದಿಷ್ಟು ಏನೋ ಈ ಹೊಸ ಒಂದು ನಮ್ಮ ಕಾಂತರಾಜ್ ವರದಿಯ ನೆಲೆಯಲ್ಲಿ ಒಂದು ಏನೋ ಪ್ರಯೋಗ ಮಾಡಿದ್ದಾರೆ ಮೀಸಲಾತಿ ಬದಲಾಗಿ. ಅದು ಒಂದಿಷ್ಟು ದಿನ ಏನಾದರೂ ಅಲ್ಲೋಲು ಕಲ್ಲೋಲು ಮಾಡಿತಾ ಅಂತ ಪ್ರಶ್ನೆ. ಆದರೆ ಅದು ಎಷ್ಟರ ಮಟ್ಟಿಗೆ ಅನ್ನೋದು ಮುಂದಿನ ದಿನದಲ್ಲಿ. ಆದರೆ ನಮ್ಮ ಕಾಂತರಾಜು ಮತ್ತು ಜೊತೆಗೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಮಾಡಿದಂಥ ಒಂದು ಮೀಸಲಾತಿ ನೆಲೆಗಟ್ಟಿನಲ್ಲೇ ನಾವು ಒಂದಿಷ್ಟು ಅವ್ರು ಲಿಸ್ಟ್ ಕೊಡ್ತಾ ಇದ್ದಾರೆ. ಅದ್ರ ಬದಲು ತಮ್ಮೊಂದಿಗೆ ಹೇಳಬೇಕಾಗಿದೆ. ಮತ್ತು ಒಂದನ್ನು ನಾವು ಗಮನಿಸಬೇಕಾಗಿದೆ, ಈ ಹೊಸ ಮೀಸಲಾತಿಯಲ್ಲಿ ಇದು SC STಗೆ ಸಂಬಂಧಿಸಿದ್ದಲ್ಲ, ಇದು ಕೇವಲ OBC. ಇದು ವಿಶೇಷವಾಗಿ ಈ ನಮ್ಮ ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗಕ್ಕೆ ಸಂಬಂಧಿಸಿದಂಥದ್ದು. ಅದರಲ್ಲಿ ಒಂದಿಷ್ಟು ಏನೋ ಬದಲಾವಣೆ ತಂದಿದ್ದಾರೆ. ಕೆನೆಪದರು ಇದು ವಿಶೇಷವಾಗಿ ಅದರ 1Aಗೆ ಈಗ ಜಾರಿ ಮಾಡಿದ್ದಾರೆ. ಮೊದಲು ಇರಲಿಲ್ಲ, ಪ್ರವರ್ಗ 1ಕ್ಕೆ ಇರಲಿಲ್ಲ, ಜೋಡಿಸಿದ್ದಾರೆ. ಯಾಕೆಂದರೆ ಅವರಲ್ಲಿಯೂ ಸಾಕಷ್ಟು ಶ್ರೀಮಂತರಾಗಿದ್ದಾರೆ, ಕೋಟ್ಯಾಧೀಶರಾಗಿದ್ದಾರೆ, ಬೆಳೆದಿದ್ದಾರೆ, ಅನೇಕ ಗಂಟನ್ನು ಗಳಿಸಿ ದೊಡ್ಡವರಾಗಿದ್ದಾರೆ, ಆರ್ಥಿಕವಾಗಿ ಭದ್ರತೆಯನ್ನು ಪಡೆದಿದ್ದಾರೆ. ಅದಕ್ಕಾಗಿ ನಾವು ಕೆನೆಪದರನ್ನು ಇಲ್ಲಿ ಹಾಕ್ತಾಯಿದ್ದೀವಿ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದರೆ ಇದನ್ನು ಸಹಿತ ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ವಿಶೇಷವಾಗಿ ಸಿದ್ದರಾಮಯ್ಯ ಮೇಲೆ ಎಲ್ಲರೂ ಟಾರ್ಗೆಟ್ ಅದ. ಹೀಗಾಗಿ ಈ ಟಾರ್ಗೆಟ್ನಿಂದಾಗಿ 1Bದಲ್ಲಿ ಕುರುಬ ಸಮುದಾಯವನ್ನು, ಅಂದರೆ ಅತಿ ಹಿಂದುಳಿದ ಸಮುದಾಯದಲ್ಲಿ ಕುರುಬ ಸಮಾಜವನ್ನು ಸೇರಿಸಿದಂತಾಗೆ ಅಲ್ಲೂ ಕೆಲವೊಂದು ಪ್ರಶ್ನಾವಳಿಗಳು ಅವರಿಗೆ ಕಿಲ್ಲಪ್ಪ ಕೆರೆಪದರು ಅನ್ನುವಂಥದ್ದು ಒಂದಿಷ್ಟು ಈ ನಮ್ಮ ಸಿದ್ದರಾಮಯ್ಯರು ಇನ್ನೊಬ್ಬರಾಗಿರ್ಬೋದು ಅಂಥವ್ರ ಮೇಲೆ ಈ ಪ್ರಯೋಗವನ್ನು, ಈ ಮೀಸಲಾತಿ ಅವ್ರಿಗೂ ಹಾಕಿಲ್ಲ ಕೆನೆಪದರ ಅನ್ನುವಂಥ ಮಾತನ್ನು ಇದು ಈಗಾಗಲೇ ಎದ್ದಿದ್ದಾವೆ ಮತ್ತು ಚರ್ಚೆ ಆಗುವ ಅದರಲ್ಲಿ ಪ್ರಶ್ನೆನೇ ಇಲ್ಲ. ಯಾಕಂದರೆ ಎಲ್ಲ ಜಾತಿಗಳಲ್ಲೂ ಒಂದಿಷ್ಟು ಏನೋ ಅತಿ ಕಡಿಮೆ ಅಲ್ರಿ, ಅತಿ ಅಲ್ಪ ಅಲ್ರಿ ಜನ ಒಂದಿಷ್ಟು ಆರ್ಥಿಕವಾಗಿ ಭದ್ರತೆ ಪಡೆದಿದ್ದಾರೆ, ಒಳ್ಳೆ ಶಿಕ್ಷಣ ಪಡಿತಾ ಇದ್ದಾರೆ, ಮೇಲಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಈ 3 ಕ್ಷೇತ್ರಗಳು ತಮ್ಮ ಒಂದು ಸಾಧನೆಗಳನ್ನು ಮೆರೀತಾ ಇದ್ದಾರೆ. ಈ ಒಂದು OBCಯಲ್ಲಿ ಅದು ಎಲ್ಲರಿಗೂ ಕೆನೆಪದರ ಆಗಲಿ ಅಥವಾ ಎಲ್ಲರಿಗೂ ಬಿಡಲಿ ಅನ್ನುವಂಥದ್ದು ಮಾತು. ಯಾಕಂತಂದ್ರೆ ಈ 1Bಯಲ್ಲಿ ಕುರುಬ ಸಮುದಾಯವನ್ನು ಸೇರಿಸಿದ್ದಾರೆ, ಅತ್ಯಂತ ಹಿಂದುಳಿದವರ ಸಮುದಾಯದಲ್ಲ. ಅದರ ದೃಷ್ಟಿಯಲ್ಲಿ ಈ ಒಂದು ಜಯಪ್ರಕಾಶ್ ಹೆಗಡೆಯವರ ಒಂದು ಏನು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ದತ್ತಾಂಶ ನೆಲೆಗಟ್ಟಿನ ಮೇಲೆ ಒಂದಿಷ್ಟು ವಿರೋಧ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದೆಲ್ಲ ಇರಲಿ. ಪ್ರವರ್ಗ 1 ಈಗ ಕೆನೆಪದರ ನೀತಿಯನ್ನು ಹೆಸರು ಅಳವಡಿಸಿದರೆ ಹಿಂದೆ ಇರಲಿಲ್ಲ ಅನ್ನೋದನ್ನು ನಾವು ನೆನಪಿಸಬೇಕಾಗಿದೆ. ಹಿಂದಿನ ಒಂದು ನಮ್ಮ ಅಂದರೆ ಇವತ್ತಿನ ಈ ಒಂದು ರಿಸರ್ವೇಷನ್ ಏನದಲ್ಲ, ಅದು 66 ಅಂದರೆ 66 ಒಟ್ಟು ಮೀಸಲಾತಿ ಇದೆ ಈ ಸದ್ಯ. ಅದು ಸಾಮಾನ್ಯ ವರ್ಗಕ್ಕೆ 34ರಷ್ಟು ಇತ್ತು ಅಂತ ಈಗ ನಿಮ್ಮ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದಾನೆ. ಅದನ್ನು ಹೇಳಿದವರು ಈ ನಮ್ಮ ಜಯಪ್ರಕಾಶ್ ಅವರು. ಅವ್ರ ಪ್ರಕಾರ ಈಗ ಹೊಸ ಮೀಸಲಾತಿ, ಒಟ್ಟು ಮೀಸಲಾತಿ 85.1ರಷ್ಟು ಮೀಸಲಾತಿ ಆಗ್ತದೆ. 14.9 ಮಾತ್ರ ಸಾಮಾನ್ಯ ವರ್ಗಕ್ಕೆ ಹೋಗ್ತದೆ. ಅದಕ್ಕೆಲ್ಲ ದಾಖಲೆ ಕೊಟ್ಟಿದ್ದಾರೆ. ಇದನ್ನು ಕೋರ್ಟ್ ಮುಂದೆ ಇಡುವ ಸಾಧ್ಯತೆಗಳಿದ್ದಾವೆ. ಮತ್ತು ಈಗಾಗಲೇ ಕಾಂತರಾಜ್ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಇದು ಸಮೀಕ್ಷೆ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನೋರಿಗೆ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಸಮೀಕ್ಷೆ ನಿಖರವಾಗಿ ನಡೆದಿಲ್ಲ, ವೈಜ್ಞಾನಿಕವಲ್ಲ ಎಂಬುದು ಕೆಲವರ ಆರೋಪ. ನಿಖರ ಪದಕ್ಕೆ 100% ಎಂಬ ಅರ್ಥವಿದೆ. ನಿಖರ ಅಂದರೆ 100% ಕರೆಕ್ಟ್ ಬರಬೇಕು ಅಂತೆಲ್ಲ, ಅದು ಒಂದಿಷ್ಟು ಅಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟು ಹೇಳಲು ಕಷ್ಟ ಆಗಬಹುದು. ಸಮೀಕ್ಷೆ ವಿಧಾನವನ್ನು ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿ ತಜ್ಞರ ಸಲಹೆಯಂತೆ ರೂಪಿಸಲಾಗಿತ್ತು. ಹೀಗಾಗಿ ಇದು ವೈಜ್ಞಾನಿಕ ಸಮೀಕ್ಷೆ. ಇದಕ್ಕೆ ನೀವು ಅನಗತ್ಯ ನೀವು ಅದನ್ನು
ಮನ್ನ ಕಡ್ಲಿಕ್ಕೆ ಹೋಗ್ಬೇಡ್ರಿ, ಅನಗತ್ಯ ವಾದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ಇದ್ರೂ ಪರ್ಫೆಕ್ಟ್ ಇಲ್ಲ, ಯಾವ ಸಿದ್ಧಾಂತ ನೂರು ಇಲ್ಲ ಅನ್ನುವಂಥ ನೆಲೆಯಲ್ಲಿ ಎಚ್ ಕಾಂತರಾಜ್ ಅವರು ಉತ್ತರ ಕೊಟ್ಟಿದ್ದಾರೆ ಇವರಿಗೆಲ್ಲ. ಅದನ್ನು ಅವ್ರು ಸಮಾಧಾನ ಆಗ್ತಾರೋ ಇಲ್ವೋ ಅದು ಬೇರೆ ವಿಷಯ. ಬಟ್ ಅವರು ಈ ನೆಲೆಯಲ್ಲಿ ಇನ್ನು ಇದನ್ನು ಕೋರ್ಟಿಗೂ ಸಬ್ಮಿಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲೇ ಸಹಜವಾಗಿ ಕೋರ್ಟ್ ಆದರೂ ಸಹಿತ ಅವ್ರು ಈಗಾಗಲೇ ಸರಿ ಅನೇಕ ಸಲ ಸೂಚನೆ ಕೊಟ್ಟಿದ್ದದ, OBC ಎಷ್ಟಿದ್ದೀರಪ್ಪ ನೀವು, ಎಷ್ಟಿದ್ದೀರಿ ಕ್ಲಿಯರಾಗಿ ಹೇಳ್ರಿ, ಆ ರೀತಿ ನೋಡೋಣ ಅಂತ ಹೇಳಿದರು. ಇವತ್ತು ಅದನ್ನು ಮಾಡಿದ್ದಾರೆ. ಆದರೆ ಒಂದೇನಪ್ಪ ಅಂದರೆ ಪ್ರವರ್ಗ 1A ಏನು ಮಾಡಿದಾರಪ್ಪ ಅಂದರೆ ಕೆನೆಪದರು ಹಾಕಿದ್ದಾರೆ. ಹೀಗಾಗಿ ಕೆನೆಪದರು ಯಾರಿಗೆ ಅಪ್ಲೈ ಆಗ್ತದೆ ಇದು ಅನ್ನುವಂಥದ್ದನ್ನು ಒಂದಿಷ್ಟು ನಿಮಗೆ ಬಿಡಿಸಿ ಹೇಳುವಂಥ ಸಾಹಸ ಒಂದಿಷ್ಟು ಮಾಡ್ತಾಯಿದ್ವಿ ಆ ರಿಪೋರ್ಟ್ ನಿನ್ನೆಯಲ್ಲಿ. ಪ್ರವರ್ಗ A ಒಟ್ಟು ಇವರು ಎಷ್ಟಿದ್ದಾರಪ್ಪ ಅಂದರೆ 34,96,638. ನಮ್ಮ ಕಾಂತರಾಜ್ ಅವರು ವರದಿಯವರ ಪ್ರಕಾರ, ಜಯಪ್ರಕಾಶ್ ಹೆಗಡೆ ಅವರ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಪ್ರಕಾರ. ಅದರಲ್ಲೇ ಗೊಲ್ಲ 4,42,524 ಜನ ಇದ್ದಾರೆ. ಅದರ ನಂತರ ಬರುವಂಥ ಕಾಡು ಗೊಲ್ಲ 3,10,393 ಜನ ಇದ್ದಾರೆ. ಕುಡುಬಿ ಇವರು 37,088 ಇದ್ದಾರೆ. ಬೆಸ್ತ 3,99,383 ಜನ ಇದ್ದಾರೆ. ಅಂಬಿಗ 1,34,230 ಜನ ಇದ್ದಾರೆ. ಗಂಗಾಮತ 73,627 ಇದ್ದಾರೆ. ಕಬ್ಬೇರ ಇವರು 52,289 ಇದ್ದಾರೆ. ಕಬ್ಬಲಿಗ ಅಥವಾ ಕಬ್ಬಲಿ ಇವರು 3,82,082 ಇದ್ದಾರೆ. ಮಗವೀರ 1,21,478 ಇದ್ದಾರೆ. ಉಪ್ಪಾರ 7,58,605 ಇದ್ದಾರೆ. ಮುಂದೆ ಪಿಂಜಾರ 1,11,805 ಇದ್ದಾರೆ. ಇದು ಏನಪ್ಪ ಅಂತಂದ್ರೆ 34,96,638 ಪ್ರವರ್ಗ A ಇವ್ರಿಗೆ ಕೆನೆಪದರನ್ನು ಅಪ್ಲೈ ಮಾಡಿದ್ದಾರೆ. ಅದಂದ್ರೆ ಇನ್ನುಳಿದು ಪ್ರವರ್ಗ B ಇದಲ್ಲೇ 73,92,313 ಇದ್ದಾರೆ. ಅಲ್ಲೇ ಕುರುಬ ಮತ್ತು ಉಪಜಾತಿಗಳು ಸೇರಿ ಅದೇ 43,72,847 ಇದ್ದಾರೆ. ಕುರುಬ ಅಷ್ಟು 42,71,399 ಇದ್ದಾರೆ. ಸವಿತಾ ಇವರಿಂದ 1,01,726 ಇದ್ದಾರೆ. ಭಂಡಾರಿ 41,775 ಇದ್ದಾರೆ. ಹಡಪದ 94,574 ಇದ್ದಾರೆ. ಹೂಗಾರ್ ಇವರು 50,077 ಇದ್ದಾರೆ. ಮಾಳಿ 83,296 ಇದ್ದಾರೆ. ಕುಲಾಲ್ 74,197 ಇದ್ದಾರೆ. ಬೋವಿ 64,140 ಇದ್ದಾರೆ. ಯಾದವ 67,754 ಇದ್ದಾರೆ. ಚಟ್ಟಿಯಾರ್ 13,557 ಇದ್ದಾರೆ. ಸಾಧು ಶೆಟ್ಟಿ 10,309 ಇದ್ದಾರೆ. ಗ್ರಾಮ ಒಕ್ಕಲು 32,170 ಇದ್ದಾರೆ. ಹಾಲಕ್ಕಿ ಒಕ್ಕಲ್ 73,977 ಇದ್ದಾರೆ. ಕರೆ ಒಕ್ಕಲ್ 73,914 ಇದ್ದಾರೆ. ಕ್ರೈಸ್ತರಾಗಿ ಮತಾಂತರವಾದ ಪರಿಶಿಷ್ಟ ಜಾತಿಯೊಳಗೆ 12,885 ಇದ್ದಾರೆ. ಇವರು ಪ್ರವರ್ಗ B. ಇನ್ನು ಪ್ರವರ್ಗ 2A ಇದರಲ್ಲೇ 77,72,209 ಜನ ಇದ್ದಾರೆ. 2Aದಲ್ಲಿ ಪ್ರವರ್ಗ. ಜೇವಾಡಿಗ 1,04,571. ಈಡಿಗ 3,50,603. ಬಿಲ್ಲವ 4,85,628. ಪೂಜಾರಿ 1,15,081. ದಿವರು 63,559. ನಾಮಧಾರಿ 2,16,619. ವೈಶ್ಯಕುಲ ಕ್ಷತ್ರಿಯ 33,516. ಗೌಂಡರ್ 1,03,125. ವಿಶ್ವಕರ್ಮ 6,86,195. ಆಚಾರಿ 1,53,322. ದೈವಜ್ಞ ಬ್ರಾಹ್ಮಣ 80,155. ಗಾಣಿಗ 6,86,426. ಬೌದ್ಧರು 10,050. ಕುರುವಿನ ಶೆಟ್ಟಿ 1,53,566 ಇದ್ದಾರೆ. ಇದು ಪ್ರವರ್ಗ A 2A. ಇನ್ನು ಪ್ರವರ್ಗ 2B ಇದರಲ್ಲಿ 75,28,880. ಇದರಲ್ಲಿ ಮಧ್ಯದಾಗಿ ಮುಸ್ಲಿಮರು ಮತ್ತು ಉಪಜಾತಿಗಳಿದ್ದಾರೆ. 75,25,880 ಇದ್ದಾರೆ. ಪ್ರವರ್ಗ 3A ಇದರಲ್ಲಿ 72,99,577 ಜನ ಇದ್ದಾರೆ. ಒಕ್ಕಲಿಗ ಮತ್ತು ಉಪಜಾತಿಗಳು ಸೇರಿದ್ದಾವೆ. 61,52,352. ಒಕ್ಕಲಿಗ 40,04,830. ಗೌಡ ಒಕ್ಕಲಿಗ 1,84,479. ಕುಂಚಿಟಿಗ ಒಕ್ಕಲಿಗ 41,188. ಒಕ್ಕಲಿಗ 1,88,508. ಗಂಗ ಡಕರ್ ಒಕ್ಕಲಿಗ 82,589. ದಾಸ ಒಕ್ಕಲಿಗ 17,961. ರೆಡ್ಡಿ ಒಕ್ಕಲಿಗ 21,059.
ಮೊರಸು ಒಕ್ಕಲಿಗ 3,859. ರೆಡ್ಡಿ 4,15,382. ಕುಂಚಿತಿಗ 1,95,499. ಗೌಡ 4,60,555. ಕಮ್ಮ 1,11,739. ರೆಡ್ಡಿ 2,87,372. ನಾಮದಾರಿ ಗೌಡ 21,468. ಬಲಿಜ 2,03,347. ಬಲಜಿಗ 1,37,828. ಬನಜಿಗ 2,39,411. ನಾಯ್ಡು 1,50,601. ಇನ್ನು ಪ್ರವರ್ಗ ಬಿ ಇಲ್ಲೇ 81,37,536 ಇದ್ದಾರೆ. ವೀರಶೈವ ಲಿಂಗಾಯತ 10,49,706. ಲಿಂಗಾಯತ ಮತ್ತು ಉಪಜಾತಿಗಳು 66,35,233. ಬೇಡುವ ಜಂಗಮ 89,668. ಲಿಂಗಾಯತ ಹಡಪದ 21,104. ಲಿಂಗಾಯತ ಬಡಿಗರ 26,887. ಲಿಂಗಾಯತ ವೀರಶೈವ 2,22,395. ವೀರಶೈವ ಪಂಚಮಸಾಲಿ 4,37,796. ಪಂಚಮಸಾಲಿ ಲಿಂಗಾಯತ 6,33,506. ಆದಿ ಬಣಜಿಗ 1,31,693. ಬಣಜಿಗ ಲಿಂಗಾಯತ 43,423. ಜಂಗಮ ಲಿಂಗಾಯತ 50,242. ಕುಡು ಒಕ್ಕಲಿಗ 81,999. ಲಿಂಗಾಯತ 3,88,327. ಲಿಂಗಾಯತ 26,02,777. ರೆಡ್ಡಿ ಲಿಂಗಾಯತ 33,606. ಸಾದರ ಲಿಂಗಾಯತ 67,903. ವೀರಶೈವ 1,01,019. ನೊಳಂಬ ಲಿಂಗಾಯತ 1,48,894. ಕ್ರಿಶ್ಚಿಯನ್ ಮತ್ತು ಉಪಜಾತಿಗಳು 9,47,994. ಬಂಟ 3,19,113. ಪರಿವಾರ ಬಂಟ 3,258. ಜೈನ ದಿಗಂಬರರು 1,62,566. ಈ ರೀತಿಯಾಗಿ ಒಟ್ಟು ಜಾತಿಗಳನ್ನ ಇಲ್ಲೇ ಹೇಳಿದ್ದಾರೆ ನಮ್ಮ ಈ ಒಂದು ಕಾಂತರಾಜ್ ವರದಿ ಪ್ರಕಾರ. ಈ ನೆಲೆಯಲ್ಲಿ ರಿಸರ್ವೇಷನ್ ಆಗುವಂಥ ಮಾತನ್ನು ಹೇಳಿದ್ದಾರೆ. ಇದನ್ನೆಲ್ಲ ಯಾಕೆ ನಿಮಗೆ ಹೇಳಿದೆಪ್ಪ ಅಂತಂದರೆ, ಯಾರು ವೈಜ್ಞಾನಿಕ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಇದಕ್ಕೆಲ್ಲ ಉತ್ತರ ಕೊಡುವಂಥ ಪ್ರಸಂಗ ಇವತ್ತು ಬಂದದ್ದು. ಅದೇನೋ ಆಗಲಿ, ಈಗಾಗಲೇ OBC ಇದು ನೀಡಿದಂಥದ್ದು ಇವತ್ತಿನ ಮಟ್ಟಿಗೆ ನಾವು ವೈಜ್ಞಾನಿಕ ಅಂತ ಹೇಳಬೇಕಾಗ್ತದೆ. ಅಲ್ಲ ಅನ್ನೋರು ಕೋರ್ಟ್ಗೆ ಹೋಗಿ ಮಾಡಿ ಮತ್ತೆ ನಾವು ಮಾಡೋದು ಮಾಡಲಿ ಅಂತ ಹೇಳ್ತಾ, ಇದು ಪ್ರವರ್ಗ ಏದವರಿಗೆ, ಇದರಲ್ಲಿ ಪ್ರವರ್ಗ ಏದವರು 34,96,632 ಜನ ಇದ್ದಾರೆ. ಅವ್ರಿಗೆ ಕೆಲಪದರ ರೀತಿ ಅನ್ವಯ ಆಗ್ತದೆ, ಉಳಿದವ್ರಿಗಿಲ್ಲ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ನೋಡೋಣ ಮುಂದಿನಲ್ಲಿ ಯಾವ ರೀತಿ ಯಾವ ರೂಪ ಪಡೀತದೆ ಅಂತೇಳಿ. ಇದು ಒಂದು ರೀತಿಯಿಂದ ಈ OBC ಮೀಸಲು ಕುರಿತಾಗಿ ಇತ್ತೀಚೆಗೆ ನೀಡಿದಂಥ ವರದಿಯ ಒಂದಿಷ್ಟು ಸಂಕ್ಷಿಪ್ತ ವಿವರಣೆ. ಇದ್ರ ಮೇಲೆ ಮುಂದಿನ ಚರ್ಚೆ ಏನು ಅಂತ ನೋಡುವಂಥದ್ದು. ಅದೇನೇ ಆಗಲಿ, ಈ ಒಂದು ವರದಿ ತಕ್ಕ ಮಟ್ಟಿಗೆ ಯೋಗ್ಯವಾದಷ್ಟಲ್ಲ, ಎಲ್ಲರನ್ನೂ ಒಳಗೊಳ್ಳುವಂಥ ವರದಿಯಾಗಿದ್ದು ಇದರ ಬಗ್ಗೆ ಚಾಲೆಂಜ್ ಮಾಡಬಹುದು ಅನ್ನುವಂಥ ಮಾತು ಸರ್ಕಾರ ಈಗಾಗಲೇ ತನ್ನ ಕ್ಯಾಬಿನೆಟ್ ಮೂಲಕ ಹೇಳುವ ಸಾಧ್ಯತೆಗಳಿದ್ದಾವೆ. ಮತ್ತು ನಡೆಯೋದನ್ನು ಕೋರ್ಟ್ಗೆ ಹೋಗೋದು ಮಾಡೋದು ಮತ್ತೇನಾಗೋದು ಆಗ್ತಾವೆ. ಅದಕ್ಕೆಲ್ಲ ನಾವು ಕಾದು ನೋಡೋದು. ಒಟ್ಟಲ್ಲ ಇದ್ದಿದ್ರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ನಾವು ಅನ್ನೋಕ್ಕಿಂತಲೂ ಒಳ್ಳೆಯದಿದು ಅನ್ನೋದನ್ನು ನಾವು ಒಪ್ಕೊಳ್ಳೋದು ಒಳ್ಳೆಯದು ಅಂತೇಳಿ. ಯಾಕೆಂತಂದರೆ ಅಷ್ಟು ಸುಲಭವಾಗಿ ಈ ಒಂದು ವರದಿ ಅವೈಜ್ಞಾನಿಕಗಳನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವಿಷ್ಟು ಗೊತ್ತಾಗಿದೆ. ಇನ್ನು ನಿಮಗೆ ಬಿಟ್ಟಂಥದ್ದು ಆದಮೇಲೆ ಇಲ್ಲಿವರೆಗೆ ನೀವು ನೋಡಿದ್ರಿ, ಕೇಳಿದಿರಿ, ಯಾರು ಎಷ್ಟೆಷ್ಟು ಅದಾರ ಏನಿದ್ದಾರೆ ಅಂತೇಳಿ. ಇದರ ಬಗ್ಗೆ ಇನ್ನಷ್ಟು ಚರ್ಚೆನ ಮುಂದಿನ ದಿನದಲ್ಲಿ ಮಾಡ್ತಾ ಈ ಮೀಸಲಾತಿ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ ಅಂತೇಳಿ ಇವಿಷ್ಟು ಇವತ್ತಿನವರೆಗೆ ಆದಂಥದ್ದು. ಮತ್ತು ಇನ್ನೊಂದು ಕೊನೆಯ ಮಾತನ್ನು ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಗ್ಗೆನೂ ಒಂದು ಮಾತು ಹೇಳ್ಬೇಕಾಗದ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲ, ಪರಿಶಿಷ್ಟ ಜಾತಿಯವರು 1,29,347 ಜನಸಂಖ್ಯೆ ಅದಂತ ಈ ವರದಿ ಪ್ರಕಾರ ಹೇಳ್ತಾ ಇದೆ. ಮತ್ತು ರಿಸರ್ವೇಷನ್ ಆ್ಯಸ್ ಇಟ್ಬಿಟ್ಟಿದ್ದಾರೆ ಹಿಂದಿನ ದಿನ. ಪರಿಶಿಷ್ಟ ಪಂಗಡದವರು 42,81,289 ಇದ್ದಾರೆ. ಇನ್ನು ಸಾಮಾನ್ಯ ವರ್ಗ ಸೇರಿದವರು ಬ್ರಾಹ್ಮಣರು ಬಂದರು, ಮತ್ತಿನ ಬಂದರು ಎಲ್ಲರೂ 29,74,153. ಇದು ದಾಖಲೆ. ಇನ್ನು ಈ ವಿಚಾರ ನಿಮಗೆ ಬಿಟ್ಟಂಥದ್ದು. ಇವೆಲ್ಲ ನೆಲೆಯಲ್ಲೇ ಅವ್ರಿಗಿಂತ ಈಗಾಗಲೇ ಗೊತ್ತಿದ್ದಂಗೆ ನಿಮಗೆ ಹೇಳುವಂಗೆ ಈ ಒಂದು ಪರಿಶಿಷ್ಟ ಜಾತಿಗೆ 17.15% ರಿಸರ್ವೇಷನ್ನ, ಮುಂದೆ 6.95 ಪರಿಶಿಷ್ಟ ವರ್ಗಕ್ಕೆ
ಮುಂದೆ ಪರಿಶಿಷ್ಟ ಪಂಗಡಕ ಮತ್ತು ಟೋಟಲ್ 1.60 ಕೋಟಿ ಜನ ಇದ್ದಾರೆ ಅಂತ ಇಷ್ಟು ಹೇಳ್ತಾ ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬಾರ್ದು. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಿರಲಿ ವಂದನೆಗಳು.